ಓಂ ಶಾಂತಿ. ಡೇಟ್ ಆಗಿದೆ 15/9/1969. ಅವೇಕ್ ಬಾಬ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಯಾದಕ್ಕೆ ಆಧಾರ ಪರ್ ಯಾದಗಾರ್. ನೆನಪಿನ ಆಧಾರದ ಮೇಲೆ ನೆನಪಾರ್ಥ ಅಂತ ಹೇಳ್ತಾರೆ ಬಾಬಾ. ಆವಾಜ್ ಸೆ ಪರೆ ಜಾನಾ ಹೈ ವ ಬಾಪ್ ಕೋ ಭಿ ಆವಾಜ್ ಮೇ ಲಾನಾ ಹೈ. ಬಾಬಾ ಕೇಳ್ತಾರೆ, ಶಬ್ದದಿಂದ ಮೇಲೆ ಹೋಗಬೇಕಾಗಿದೆಯೋ ಅಥವಾ ತಂದೆಯನ್ನೇ ಶಬ್ದದಲ್ಲಿ ಕರ್ಕೊಂಡು ಬರಬೇಕು ಅಂತ ಕೇಳ್ತಾರೆ ಬಾಬಾ. ಆಪ್ ಸಬ್ ಆವಾಜ್ ಸೆ ಪರೆ ಜಾ ರಹಿ ಹೋ. ತಾವೆಲ್ಲ ಶಬ್ದದಿಂದ ದೂರ ಹೋಗ್ತಿದ್ದೀರಾ. ಅವ್ರು ಬಾಪ್ ದಾದಾ ಕೋ ಫಿರ್ ಆವಾಜ್ ಮೇಲೆ ಆ ರಹಿ ಹೋ. ಮತ್ತು ಬಾಪ್ ದಾದಾಗ ಏನು ಮಾಡ್ತೀವಿ, ಬಾಬಾ ಬಾಬಾ ಅಂತ ಕೆಳಗೆ ಕರ್ಕೊಂಡು ಬರ್ತೀವಿ. आवाज़ में आते भी अतीन्द्रिय सुख में रह सकते हो तो फिर आवाज़ से परे रहने की कोशिश क्यों. ಬಾಬಾ ಹೇಳ್ತಾರೆ, ಶಬ್ದದಲ್ಲಿ ಇದ್ದು ಕೂಡ ಅತೀಂದ್ರಿಯ ಸುಖದಲ್ಲಿ ಇರ್ಬೋದು, ಮತ್ತು ಆವಾಜ್ ಶಬ್ದದಿಂದ ಪರೆ ಇರಬೇಕು ಅಂತ ಯಾಕೆ ಪ್ರಯತ್ನ ಮಾಡ್ತೀರಾ. ಅಗರ್ ಆವಾಜ್ ಸೆ ಪರೆ ನಿರಾಕಾರ ರೂಪ ಮೇ ಸ್ಥಿತ್ ಹೋ. ಒಂದು ವೇಳೆ ಶಬ್ದದಿಂದ ದೂರ ಹೋಗಿ ನಿರಾಕಾರ ರೂಪದಲ್ಲಿ ಸ್ಥಿತ ಆದರೆ ಫಿರ್ ಸಾಕಾರ ಮೇ ಆಯಂಗೆ, ಮತ್ತೆ ಸಾಕಾರದಲ್ಲಿ ಬರ್ತೀರಾ. ತೋ ಫಿರ್ ಔರೋಂ ಕೋ ಭಿ ಉಸ್ ಅವಸ್ಥಾ ಮೇ ಲಾ ಸಕೆಂಗೆ. ಹಾಗಾದರೆ ಬೇರೆದವರನ್ನು ಕೂಡ ಈ ಅವಸ್ಥೆಯಲ್ಲಿ ಕರ್ಕೊಂಡು ಬರ್ಬೋದಾ. ಏಕ್ ಸೆಕೆಂಡ್ ಮೇ ನಿರಾಕಾರ, ಏಕ್ ಸೆಕೆಂಡ್ ಮೇ ಸಾಕಾರ. 1 ಸೆಕೆಂಡಲ್ಲಿ ನಿರಾಕಾರಿ ದುನಿಯಾ ಅಂದರೆ ನಿರಾಕಾರಿ ಜಗತ್ತು, ನಿರಾಕಾರಿ ಪರಮಾತ್ಮನ ಕಡೆ ಹೋಗೋದು, ಮತ್ತು ಕೆಳಗೆ ಬರೋದು, ಸಾಕಾರದಲ್ಲಿ ಬರೋದು. ಐಸಿ ಡ್ರಿಲ್ ಸೀಕ್ನಿ ಹೇ. ಇಂಥ ಒಂದು ಡ್ರಿಲ್ಲನ್ನು ಅಭ್ಯಾಸ ಮಾಡಬೇಕು. ಅಭಿ ನಿರಾಕಾರಿ, ಅಭಿ ಸಾಕಾರಿ. ಈಗ ನಾನಾತ್ಮ ನಿರಾಕಾರಿ ಪರಮಧಾಮದಲ್ಲಿದ್ದೀನಿ, ಮತ್ತು ನಾನಾತ್ಮ ನಿರಾಕಾರಿ ಈ ದೇಹದಲ್ಲಿದ್ದೀನಿ. ಈ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. जब ऐसी अवस्था हो जाएगी तब साकार रूप में हर एक को निराकार रूप का आपसे साक्षात्कार हो. ಬಾಬಾ ಹೇಳ್ತಾರೆ, ಯಾವಾಗ ಈ ಅವಸ್ಥೆ ಇರ್ತದೋ ತಬ್ ಸಾಕಾರ ರೂಪ ಮೇ, ಆವಾಗ ಸಾಕಾರ ರೂಪದಲ್ಲಿ ಪ್ರತಿಯೊಬ್ಬರು ನಿಮ್ಮನ್ನು ನಿರಾಕಾರ ರೂಪದ ಸಾಕ್ಷಾತ್ಕಾರ ಮಾಡ್ತಾರೆ. ಅಪನೆ ಆಪ್ ಕಾ ಸಾಕ್ಷಾತ್ಕಾರ ಕಿಯಾ ಹೇ. ತಮ್ಮನ್ನು ತಾವು ಸಾಕ್ಷಾತ್ಕಾರ ಮಾಡ್ಕೊಳ್ತೀರಾ. ಬ್ರಾಹ್ಮಣ ರೂಪೇ ತೋ ಹೋ ಹೋ. ಬ್ರಾಹ್ಮಣ ರೂಪದಲ್ಲಂತೂ ಇದ್ದೀರಾ. ಅಗರ್ ಅಪನಾ ಸಾಕ್ಷಾತ್ಕಾರ ಕಿಯಾ ಹೇ ತೋ ಕ್ಯಾ ಅಪನೆ ನಂಬರ್ ಕಾ ಸಾಕ್ಷಾತ್ಕಾರ ಕಿಯಾ ಹೇ. ಬಾಬಾ ಹೇಳ್ತಾರೆ, ಈಗ ನೀವು ಬ್ರಾಹ್ಮಣ ಆಗಿದ್ದೀರಾ. ಒಂದು ವೇಳೆ ನೀವು ತಮ್ಮ ಸಾಕ್ಷಾತ್ಕಾರ ಮಾಡಿದರೆ ಅಪನೇ ನಂಬರ್ ತಮ್ಮ ನಂಬರ್ ಯಾವುದು ಅಂತ ಸಾಕ್ಷಾತ್ಕಾರ ಮಾಡ್ಕೊಂಡ್ರೇನು. ಅವ್ರ ಕೋಯಿ ಭಿ ಆಪ್ಕಾ ರೂಪ್ ಹೇ ಜಿಸ್ಕಾ ಸಾಕ್ಷಾತ್ಕಾರ ಕಿಯಾ ಹೇ. ಬಾಬಾ ಕೇಳ್ತಾರೆ, ಅಗರ್ ಕೋಯಿ ಭಿ ಆಪ್ಕಾ ರೂಪ ಹೇ, ಯಾವುದೇ ತಮ್ಮ ರೂಪ ಇದೆಯೋ ಅದರ ಸಾಕ್ಷಾತ್ಕಾರ ಮಾಡಿರೇನು. ಅಪನೆ ಅಸಲಿ ರೂಪಕ್ಕೋ ಭೂಲ್ ಗಯೇ. ತಮ್ಮ ಸತ್ಯವಾದ ರೂಪ ಯಾವುದು ಮರ್ತು ಬಿಟ್ರೇನು. ವರ್ತಮಾನ ಸಮಯ ಆಪ್ ಕಿಸ್ ರೂಪ ಸೆ ಯುಕ್ತ ಸರ್ವಿಸ್ ಕರ್ ಸಕ್ತೆ ಹೋ. ವರ್ತಮಾನ ಸಮಯದಲ್ಲಿ ತಾವು ಯಾವ ರೂಪದಿಂದ ಯುಕ್ತಿಯುಕ್ತವಾಗಿ ಸೇವೆ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಯಾವ ರೂಪ ಅಂತ ಹೇಳ್ತಾರೆ ಬಾಬಾ, ಜಗತ್ ಮಾತಾ. ನಿಮ್ದು ರೂಪ ಯಾವುದಿದೆ ಇವಾಗ, ಜಗತ್ ಮಾತಾ ರೂಪ ಇದೆ ಅಂತ ಹೇಳ್ತಾರೆ ಬಾಬಾ. ಯಾವ ರೂಪ ಆಗಿದೆ, ಜಗತ್ ಮಾತಾ. ಆಜ್ ತೋ ವಿಶೇಷ ಮಾತಾओं का ही ಪ್ರೋಗ್ರಾಮ್ ಹೇ. ಇದು ಯಾರ್ದು, ಮಾತೆಯರ ವಿಶೇಷವಾದ ಪ್ರೋಗ್ರಾಮ್ ಇದೆ. ರಹನಾ ಮಾತಾ ರೂಪ ಮೇ ಹಿ. ಇರೋದು ಮಾತ್ರ ಮಾತೆಯ ರೂಪದಲ್ಲೇ ಇರಬೇಕು. ಸಿರ್ಫ್ ಜಗತ್ ಮಾತಾ ಬನನಾ ಹೇ. ಮಾತೆಯ ರೂಪದಲ್ಲಿ ಇದ್ಕೊಂಡು ಈಗ ನೀವೇನಾಗಬೇಕು, ನಾನು ಜಗತ್ತಿನ ಮಾತೆ. ಮಾತಾ ಬನನೆ ಬಿನಾ ಪಾಲನಾ ನಹಿ ಕರ್ ಸಕ್ತೆ. ಆಜ್ ಮಾತಾओं को किस लिए बुलाया है. ಮಾತಾ ರೂಪದಲ್ಲಿ ಇದ್ರಷ್ಟೇ ನಮಗೆ ಪಾಲನೆ ಮಾಡೋಕ್ಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆಜ್ ಇಂದು ಮಾತಾओं को ಯಾಕೆ ಕರೆದಿದ್ದಾರೆ ಇಲ್ಲಿ. ವರ್ಷೆ ಕೆ ಅಧಿಕಾರಿ ಬಂದು ಚುಕಿ ಹೋ ಕಿ ಬದನಾ ಹೇ. ಆಸ್ತಿಗೆ ಅಧಿಕಾರಿ ಆಗಿದ್ದೀರೋ ಅಥವಾ ಇನ್ನೂ ಆಗಬೇಕು. ವಾರಿಸ್ ಬಂದು ಚುಕಿ ಹೋ ಕಿ ಬದನೆ ಆಯೇ ಹೋ. ವಾರಿಸ್ ಆಗಿದ್ದೀರೋ ಅಥವಾ ಆಗಕ್ಕೆ ಬಂದಿದ್ದೀರೋ. ವಾರಿಸ್ ಸೆ ವರ್ಷ ತೋ ಹೈ ಹಿ
कि वारिस बनी हो मगर ವರ್ಷ नहीं मिला है. ಬಾಬಾ ಹೇಳ್ತಾರೆ, ವರ್ಷ ಆಗಲಿಲ್ಲ ಅಂತಂದರೆ ವರ್ಷ ಸಿಗೋದಿಲ್ಲ. ವರ್ಷಕ್ಕೆ ಹಕ್ದಾರ್ ತೋ ಬನ್ ಹಿ ಚುಕೆ ಹೋ, ಆಸ್ತಿಯ ಹಕ್ದಾರು ಕೂಡ ಆಗಿದ್ದೀರಾ. ಅಬ್ ಕಿಸ್ ಕಾರ್ಯಕ್ಕೆ ಲಿಯೇ ಆಯಿ ಹೋ, ಈಗ ಯಾವ ಕಾರ್ಯದ ಸಲುವಾಗಿ ಬಂದಿದ್ದೀರಾ. ಬಾಬಾ ಹೇಳ್ತಾರೆ, ಓಂ ಶಾಂತಿ. ಬಾಬಾ ಹೇಳ್ತಾರೆ, बाप दादा ने जरूर किसी विशेष कार्य के लिए बुलाया होगा. ಬಾಪ್ ದಾದಾ ಯಾವುದೋ ಒಂದು ವಿಶೇಷವಾದ ಕಾರ್ಯದ ಸಲುವಾಗಿ ತಮ್ಮನ್ನು ಕರೆದಿದ್ದಾರೆ. स्टडी तो अपने सेवा केंद्रों पर भी करते रहते हो, कोर्स भी पूरा कर चुके हो. ಬಾಬಾ ಹೇಳ್ತಾರೆ, ಅಭ್ಯಾಸ ಅಂತೂ ನಿಮ್ಮ ಸೇವಾ ಕೇಂದ್ರದಲ್ಲಿ ಮಾಡ್ತೀರಾ, ಕೋರ್ಸನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀರಾ. ಮುಖ್ಯ ಜ್ಞಾನ ಕಿ ಪಢಾಯಿ ಕಾ ಭಿ ಪತಾ ಪಡ್ ಗಯಾ ಹೈ. ಮುಖ್ಯ ಜ್ಞಾನ ಅಭ್ಯಾಸ ಏನು ಅದನ್ನು ಗೊತ್ತಾಗಿದೆ. ಬಾಕಿ ಕ್ಯಾ ರಹ ಗಯಾ ಹೈ, ಇನ್ನೇನು ಉಳಿದಿದೆ. ಅಬ್ ನಷ್ಟಮೋಹ ಬನನಾ ಹೈ. ಬಾಬಾ ಹೇಳ್ತಾರೆ, ಎಲ್ಲ ಜ್ಞಾನ ಹೇಳೋದಾಯಿತು, ಕೇಳೋದಾಯಿತು, ಯೋಗ ಆಯಿತು, ಎಲ್ಲ ಆಯಿತು. ಬಾಬಾ ಈಗ ಏನು ಮಾಡಬೇಕಂತ ಹೇಳ್ತಿದ್ದಾರೆ, ನಷ್ಟಮೋಹ ಆಗಬೇಕು. ನಷ್ಟಮೋಹ ತಬ್ ಬನೆಂಗಿ ಜಬ್ಕಿ ಸಚ್ಚಿ ಸ್ನೇಹಿ ಹೋಂಗಿ. ನಷ್ಟಮೋಹ ಯಾವಾಗ ಆಗ್ತಿರಲಿ ಅಂತಂದರೆ ಸತ್ಯವಾದ ಸ್ನೇಹ ಇರಬೇಕು. ಯಾರ ಜೊತೆ? ಬಾಬನ ಜೊತೆ. जैसे कोई भी चीज़ को आग में डालने के बाद उसका रूप रंग सब बदल हो जाता है. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವುದೇ ಒಂದು ವಸ್ತುವನ್ನು ಅಗ್ನಿನಲ್ಲಿ ಹಾಕಿದರೆ ಅದರದ್ದು ಬಣ್ಣ, ರೂಪ ಎಲ್ಲ ಬದಲಿ ಆಗಿಬಿಡ್ತದೆ. तो जो भी थोड़े आसुरी गुण लोक मर्यादाए हैं, कर्म बंधन की रस्सियाँ, ममता के धागे जो बंधे हुए हैं, उन सबको जलाना है. ಅದಕ್ಕೆ ಬಾಬಾ ಹೇಳ್ತಾರೆ, ಈಗೇನೇನು ಉಳಿದಿದ್ದಾವೆ, ಕೆಲವೊಂದು ಆಸುರಿ ಗುಣಗಳಿದ್ದಾವೆ, ಮರ್ಯಾದೆ ಅಂತ ಇದೆ, ಕರ್ಮ ಬಂಧನಗಳ ಹಗ್ಗ ಇದೆ, ಮಮತೆಯ ಸಣ್ಣ ದಾರ ಇದೆ, ಇದೆಲ್ಲವುಗಳನ್ನು ಏನು ಮಾಡಬೇಕಂತಾರೆ ಬಾಬಾ, ಸುಟ್ಬಿಡಬೇಕು. इस स्नेह की अग्नि में पड़ने से यह सब छूट जाएगा. ಬಾಬಾ ಹೇಳ್ತಾರೆ, ಸ್ನೇಹ ಅಗ್ನಿ, ಬಾಬಾ ಯೋಗ ಅಗ್ನಿ ಅಂತ ಹೇಳ್ತಿಲ್ಲ, ಸ್ನೇಹ ಅಗ್ನಿ ಮೇ ಪಡ್ನೆ ಸೆ, ಬಾಬಾನ ಸ್ನೇಹದ ಅಗ್ನಿನಲ್ಲಿ ಬೀಳೋದ್ರಿಂದ ಇವೆಲ್ಲ ಬಿಟ್ಟು ಹೋಗ್ತವೆ. ತೋ ಅಪ್ನಾ ರಂಗ್ ರೂಪ್ ಸಬ್ ಬದಲ್ನಾ ಹೇ. ನಮ್ಮ ಬಣ್ಣ, ರೂಪ, ಎದರ ಬಣ್ಣ? ಆತ್ಮನ ಬಣ್ಣ ಎಲ್ಲ ಬದಲಿ ಆಗಬೇಕು. ಇಸ್ ಲಗನ್ ಕಿ ಅಗ್ನಿ ಮೇ ಪಡ್ಕರ್ ಪರಿವರ್ತನ್ ಲಾನೆ ಕೆ ಲಿಯೇ ತಯಾರ್ ಹೋ. ಈ ಲಗನಿನ ಅಗ್ನಿನಲ್ಲಿ ಬಿದ್ದು ಪರಿವರ್ತನೆ ಆಗೋಕ್ಕೆ ತಯಾರಿದ್ದೀರೇನು? जो चीज़ जल जाती है वो फिर ख़त्म हो जाती है. ಯಾವ ವಸ್ತು ಸುಟ್ಬಿಡ್ತದೋ ಅದು ಖತಮ್ ಆಗಿಬಿಡ್ತದೆ, ವಿನಾಶ ಹೋಗಿಬಿಡ್ತದೆ. देखने में नहीं आती, ನೋಡೋಕ್ಕೆ ಕಾಣಿಸೋದಿಲ್ಲ. ऐसे अपने को परिवर्तन लाने की हिम्मत है. ಹಾಗೆಯೇ ತಮ್ಮನ್ನು ತಾವು ಪರಿವರ್ತನೆ ಮಾಡೋದಕ್ಕೆ ಧೈರ್ಯ ಇದೆಯಾ? आप सबकी यादगार अब तक भी कायम है. ತಮ್ಮ ಎಲ್ಲರ ನೆನಪಿನ ಅರ್ಥ ಈಗಲೂ ಕೂಡ ಅದಿಂದೆ ಖಾಯಮಿದೆ. ಆಪ್ಕಿ ಯಾದ್ಗಾರ್ ಕಾ ಆಧಾರ್ ಕಿಸ್ ಬಾತ್ ಪರ್ ಹೈ. ತಮ್ಮ ಯಾದ್ಗಾರ್ ಎದರ ಆಧಾರದ ಮೇಲೆ? ಜಿತನಿ ಜಿತನಿ ಯಾದ್ ಹೈ ಉತನಿ ಸಬ್ಕಿ ಯಾದ್ಗಾರ್ ಬನಿ ಹುಯಿ ಹೈ. ಅಷ್ಟೆಷ್ಟು ಪರಮಾತ್ಮನ ನೆನಪು ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಮದು ಯಾದ್ಗಾರ್ ಇರ್ತದೆ. ಅಬ್ ತಕ್ ಭಿ ಕಾಯಂ ಹೈ, ಇಲ್ಲಿ ತನಕ ಖಾಯಮಿದೆ. ಆಪ್ಕಿ ಯಾದ್ ಕೆ ಆಧಾರ್ ಪರ್ ಸಬ್ಕಿ ಯಾದ್ಗಾರ್ ಬನಿ ಹುಯಿ ಹೈ. ತಮ್ಮ ನೆನಪಿನ ಆಧಾರದ ಮೇಲೆ ತಮ್ಮದು ಯಾದ್ಗಾರ್ ಆಗಿದೆ. ಅಗರ್ ಯಾದ್ ಕಮ್ ಹೈ ತೋ ಯಾದ್ಗಾರ್ ಭಿ ಐಸಾ ಹಿ ಹೋಗಾ. ನೆನಪು ಕಡಿಮೆ ಇದ್ರೆ ನಾವು ಯಾವಾಗ ಒಮ್ಮೊಮ್ಮೆ ನೆನಪು ಮಾಡಿದ್ರೆ ಅವರು ಯಾವಾಗ ಪೂಜೆ ಮಾಡ್ತಾರೆ. ನಾವು ಪ್ರತಿ ಕ್ಷಣನ ಪೂಜೆ ಮಾಡಿದ್ರೆ ಅವರು ಪ್ರತಿ ಕ್ಷಣ ನೆನಪು ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. अगर यादगार कायम रखने का प्रयत्न करना है तो पहले याद कायम रखो. ಬಾಬಾ ಹೇಳ್ತಾರೆ, ಯಾದ್ಗಾರ್ ಅಂದರೆ ನನ್ನನ್ನು ಭಕ್ತರು ಯಾವಾಗಲೂ ನೆನಪು ಮಾಡಬೇಕು ಅಂತಿತ್ತು ಅಂತಂದರೆ ನಾನಿಲ್ಲಿ ಏನು ಮಾಡಬೇಕು? ನೆನಪು ಮಾಡಬೇಕು. ಎಷ್ಟು? ಕಂಟಿನ್ಯೂಸ್ ನೆನಪು ಮಾಡಬೇಕು. ಫಿರ್ ಉಸ್ ಆಧಾರ್ ಪರ್ ಯಾದ್ಗಾರ್ ಬನನಾ ಹೇ. ಅದೇ ಆಧಾರದ ಮೇಲೆ ಯಾದ್ಗಾರ್ ಆಗ್ತದೆ. हर एक के विशेष गुण पर हर एक का ध्यान जाना चाहिए. ಪ್ರತಿಯೊಬ್ಬರ ವಿಶೇಷ ಗುಣದ ಮೇಲೆ ನಮ್ಮದು ಲಕ್ಷ್ಯ ಹೋಗಬೇಕು ಅಂತಾರೆ ಬಾಬಾ. एक एक का जो विशेष गुण है वो हर एक
अगर अपने में धारण करें तो क्या बन जाएंगे. ಒಬ್ಬೊಬ್ಬರ ವಿಶೇಷ ಗುಣಗಳನ್ನು ನಾವು ಧಾರಣೆ ಮಾಡ್ಕೊಂಡಿದ್ದೇ ಆದರೆ ನಾವೇನಾಗ್ಬಿಡ್ಬೋದು, ಸರ್ವಗುಣ ಸಂಪನ್ನ ಆಗ್ಬೋದು. ಜೈಸೆ ಆತ್ಮಾರೂಪ ಕೋ ದೇಖ್ತೆ ಹೋ ನಾ, ಹೇಗೆ ಆತ್ಮಾರೂಪ ನೋಡ್ತಿರಲ್ಲ, तो फिर जब कर्म में आते हो तो हर एक के विशेष गुण तरफ देखो. ಬಾಬಾ ಹೇಳ್ತಾರೆ, ಯಾವಾಗ ಕರ್ಮದಲ್ಲಿ ಬರ್ತೀರಾ ಆವಾಗ ನೀವೇನು ಮಾಡಬೇಕು, ಎಲ್ಲರಲ್ಲಿಯ ವಿಶೇಷ ಗುಣದ ಕಡೆಗೆ ನೋಡಬೇಕು. तो फिर और बातें भूल जाएंगे, ಮತ್ತು ಬೇರೆ ಮಾತನ್ನು ಮರ್ತು ಬಿಡ್ತೀರೇನು. गुणों को ही अपने में भरने का प्रयत्न करना है. ಗುಣಗಳನ್ನು ತಮ್ಮಲ್ಲಿ ತುಂಬಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಆಶ್ ಮಾತಾओं ಚಂದ್ರಮಾ ಕಾ ಟೀಕಾ ಲಗಾಯಾ ಹೈ. ಇವತ್ತು ಮಾತೆಯರಿಗೆ ಚಂದ್ರಮದ ತಿಲಕ ಹಚ್ಚಿದ್ದಾರೆ. ಚಂದ್ರಮಾಕೆ ಜೋ ಗುಣ ಹೈ ಓ ಅಪ್ನೆ ಮೇ ಧಾರಣ ತೋ ಕರ್ನೆ ಹಿ ಹೈ. ಚಂದ್ರನ ಗುಣ ಏನಿದ್ದಾವೆ ಅದನ್ನು ಧಾರಣ ಮಾಡಿಕೊಳ್ಬೇಕು. ಪರಂತು ಚಂದ್ರಮಾ ಕಾ ಸೂರ್ಯ ಕೆ ಸಾಥ್ ಸಂಬಂಧ ಭೀ ಗಹರಾ ಹೋತಾ ಹೈ. ಸೂರ್ಯನ ಜೊತೆಗೆ ಸಂಬಂಧ ಬಹಳಷ್ಟು ಗೆಹರಾ ಹೈ, ಆಳವಾಗಿದೆ. ತೋ ಚಂದ್ರಮಾ ಜೈಸಾ ಸಂಬಂಧ ಅಂತಂದರೆ ಏನರ್ಥ, ಚಂದ್ರಮನಿಗೆ ಬೆಳಕು ಯಾರಿಂದ ಬರ್ತದೆ, ಸೂರ್ಯನಿಂದ ಬರ್ತದೆ. ಇಲ್ಲಿ ಚಂದ್ರಮಾ ಅಂತಂದರೆ ಯಾರು, ಬ್ರಹ್ಮ ಬಾಬಾ ಬೆಳಕು ಎಲ್ಲಿಂದ ಬಂತು, ಶಿವಬಾಬಾ ಅಂದರೆ ಸೂರ್ಯ. ಅದಕ್ಕೆ ಹೇಳ್ತಾರೆ ಬಾಬಾ, ಸೂರ್ಯ ಮತ್ತು ಚಂದ್ರರ ಗಹರಾ ಸಂಬಂಧ ಇದೆ ಅಂತ ಹೇಳ್ತಾರೆ ಬಾಬಾ. तो चंद्रमा जैसा संबंध और गुण धारण करने हैं. ಚಂದ್ರಮ ಏನು ಮಾಡ್ತಾನೆ, ಸೂರ್ಯನ ಪ್ರಕಾಶವನ್ನು ಕಂಪ್ಲೀಟ್ ಏನು ಮಾಡ್ತಾನೆ, ಧಾರಣ ಮಾಡಿಕೊಂಡು ಇಡೀ ಜಗತ್ತಿಗೆ ಚಂದ್ರಮ ಏನು ಮಾಡ್ತಾನೆ, ಬೆಳಕು ಕೊಡ್ತಾನೆ. ಹಾಗೆ ನಾವು ಅಂತ ಹೇಳ್ತಾರೆ ಬಾಬಾ, ನಾವು ಕೂಡ ಸೂರ್ಯನ ಜೊತೆ, ಜ್ಞಾನ ಸೂರ್ಯ ಶಿವಬಾಬಾನ ಜೊತೆ ಸಂಬಂಧ ಇಟ್ಕೊಂಡು ಆತನ ಎಲ್ಲ ಗುಣಗಳನ್ನು ಧಾರಣೆ ಮಾಡಿಕೊಂಡು ನಾವು ಕೂಡ ಇಡೀ ಜಗತ್ತಿಗೆ ಏನು ಮಾಡಬೇಕು, ಬೆಳಕು ಕೊಡಬೇಕು. ಅವರು ಚಂದ್ರಮಾ का कर्तव्य कौन सा है, ಚಂದ್ರನ ಕರ್ತವ್ಯ ಏನು, ಶೀತಲತಾ ಮತ್ತು ಪ್ರಕಾಶ್ ಹೇಳ್ತಾರೆ ಬಾಬಾ. ಶೀತಲತಾ ಕೆ ಸಾಥ್ ಸಾಥ್ ರೋಶ್ನಿ ಭೀ ದೇತಾ ಹೈ. ಬೆಳಕು ಬೀಳ್ತದಲ್ಲ ರಾತ್ರಿ, ಚಂದ್ರನ ಬೆಳಕು ಹಂಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಛಾ ಅಬ್ ವಿದಾಯಿ. ಓಂ ಶಾಂತಿ.